ಎಲ್ರಿಗೂ ನಮಸ್ತೆ. ಓದ್ತಾ ಇರೋ ಪುಸ್ತಕದ ಹೆಸರು ದ ಬೆಸ್ಟ್ ಟೀಚರ್, ಕಲಿಸು ಗುರುವೆ ಕಲಿಸು. ಬರ್ದಿರೋದು ಡಾಕ್ಟರ್ ವಿರೂಪಾಕ್ಷ ದೇವರಮನಿ ಸರ್. ಸೊ ಏನು ಅಂತ ಅಂದ್ರೆ, ನಾವು ನೋಡಿದ್ವಿ ಮಕ್ಕಳ ಒಂದು ಬಿಹೇವಿಯರ್ ಹೇಗಿರುತ್ತೆ ಅಂತ ಹೇಳಿ. ಸೊ ಮೊದಲನೇದು ಹೋರಾಟದ ಹಾದಿ ಆಗಿರ್ಬೋದು, ಅಥವಾ ಸುರಕ್ಷತೆಗಾಗಿ ಹಪಾಹಪಿ ಆಗಿರ್ಬೋದು, ತಪ್ಪಿಸಿಕೊಳ್ಳುವಿಕೆ ಆಗಿರ್ಬೋದು, ವೈಫಲ್ಯದ ಭಯ ಆಗಿರ್ಬೋದು, ಬೇರ್ಪಡಿಸುವಿಕೆಯ ಚಿಂತೆ ಆಗಿರ್ಬೋದು, ಅತಿಯಾಗಿ ನಿಯಂತ್ರಿಸಲ್ಪಟ್ಟ ಭಾವನೆ ಆಗಿರ್ಬೋದು. ಇವೆಲ್ಲವೂ ಇದ್ರ ಜೊತೆ ಇನ್ನೇನಿದೆ ಮೇಡಮ್ ಮಗುವಿನ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಅಂತ ನೀವು ಕೇಳೋದಾದ್ರೆ, ಹೌದು, ಇನ್ನೂ ಇದೆ. ಅದೇನಂದ್ರೆ ಆತಂಕ ಮತ್ತು ಭಯ ಅಂತ ನಾವೇನ್ ಹೇಳಿದ್ವಿ. ಕೆಲವು ಮಕ್ಕಳು ಭಯದಿಂದ ಜಗಳ ಮಾಡ್ತಾರೆ, ಕೆಲವು ಮಕ್ಕಳು ಆತಂಕ ಮತ್ತೆ ಭಯದಿಂದ ಜಗಳ ಮಾಡ್ತಾರಂತೆ. ಅಂದ್ರೆ ವಿರೋಧಾತ್ಮಕ ನಡವಳಿಕೆ. ಅವ್ರಿಗೆ ಎಲ್ಲೋ ಒಂದ್ ಕಡೆ ನಮ್ಮ ಆಪೋಸಿಟ್ ಬರ್ತಿದ್ದಾರೆ ಅಂದ್ರೆ ನಾವು ಅವ್ರ ಅಪೋಸಿಟ್ ಹೋಗ್ಬೇಕು ಅಂತ ಅವರ ಮೆದುಳು ಉತ್ತೇಜನ ಕೊಡುತ್ತೆ. ಹಾಗಾಗಿ ಅವರು ಆ ರೀತಿ ರಿಯಾಕ್ಟ್ ಮಾಡ್ತಾರೆ. ಬಿಟ್ರೆ ಅವ್ರಿಗೆ ಜಗಳ ಮಾಡ್ಬೇಕು ಅನ್ನೋದು ಇರೋದಿಲ್ಲ, ಅವ್ರಿಗೆ ಬೇರೆ ಏನು ಇರೋದಿಲ್ಲ. ಆದ್ರೆ ಅವರು ಆತರ ಮಾಡೋದಕ್ಕೆ ಕಾರಣ ಫೈಟ್, ಅವ್ರ ವಿರುದ್ಧ ಫೈಟ್ ಮಾಡ್ಬೇಕು, ಬಿಕಾಸ್ ನಮ್ಮನ್ನ ನಾವು ಕಾಪಾಡ್ಕೋಬೇಕು ಅನ್ನೋ ಭಾವನೆಯಿಂದ ಮಾಡ್ತಾರೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ನೀವು ಫೈಟ್ ಮಾಡಿದ್ರೆ ಅವ್ರು ಫೈಟ್ ಮಾಡ್ತಾರೆ, ನೀವ್ ಹೆಂಗ್ ಹೋಗ್ತೀರಾ ಹಂಗ ಅವ್ರು ಬರ್ತಾರೆ. ಓಕೆ, ನೀನು ಹೆಂಗ್ ಹೋಗ್ತೀಯಾ ಹಂಗೆ ಬೇರೆಯವರು ಬರ್ತಾರೆ. ಓಕೆ, ನೆಕ್ಸ್ಟ್ ಪರಿವರ್ತನೆಗಳು ಮತ್ತು ಹಠಾತ್ ಬದಲಾವಣೆ. ಸಡನ್ ಆಗಿ ಚೇಂಜ್ ಆಗ್ಬಿಡ್ತಾರೆ ಮಕ್ಕಳು, ಸಡನ್ ಆಗಿ ಚೇಂಜ್ ಆಗ್ಬಿಡ್ತಾರೆ. ಹೆಂಗೆ ಅಂದ್ರೆ ನೋಡಿ, ಇಲ್ಲಿ ನೋಡಿ, ಹೋಮ್ವರ್ಕ್ ಮಾಡ್ಕೊಂಡು ಓದ್ಕೊಂಡು ಎಲ್ಲ ಓಡಾಡ್ತಾ ಇದ್ದಾರೆ ಆರ್ಯನು. ಸೊ ಹೆಂಗೆ ಸಡನ್ ಆಗಿ ಚೇಂಜ್ ಅಂದ್ರೆ, ಈಗ ಓದ್ತಾ ಇರ್ತಾನೆ, ಹಿಂಗ್ ಬರಿತಾ ಇರ್ತಾನೆ, ನಂಗೆ ನಿದ್ದೆ ಮಾಡ್ಬೇಕನ್ಸುತ್ತೆ. ಅವಾಗ ಏನ್ ಮಾಡ್ಬೇಕು? ನಿದ್ದೆ ಮಾಡ್ಬೇಕು ಅಲ್ವಾ? ಅಂಡ್ ಸೊ ನಮ್ಗೆ ಏನಾಗುತ್ತೆ, ಮಕ್ಳುಗಳಿಗೆ ಇವಾಗ ಓದ್ತಾ ಇರ್ತಾರೆ, ಸಾಕನ್ಸುತ್ತೆ, ಸೊ ಮಲ್ಕೊಳ್ತಾರೆ. ಮತ್ತೆ ಆಟ ಆಡ್ಬೇಕನ್ಸುತ್ತೆ, ಆಟ ಆಡಕ್ ಹೋಗ್ತಾರೆ. ನಮ್ಗೇನ್ ಅನ್ಸುತ್ತೆ, ಇದನ್ ಮುಗ್ಸೋಗು, ಅದನ್ ಮಾಡ್ಮೇಲೆ ಇದನ್ ಮಾಡು, ಅರ್ಧ ಬಿಟ್ಟು ಹೋಗ್ಬೇಡ ಅಂತ ಹೇಳ್ತೀವಿ. ಆದ್ರೆ ಮಕ್ಕಳಿಗೆ ಹಂಗ್ ಹೇಳಿ ಅವ್ರನ್ನ ಬೈದ್ ಬಿಟ್ಟು ನೀನ್ ಮಾಡ್ತಿರೋದು ದೊಡ್ಡ ಅಪರಾಧ ಅಂತ ತೋರ್ಸೋದ್ರ ಬದಲು ನಾವ್ ಏನ್ ಮಾಡಬಹುದು ಅಂದ್ರೆ, ಇದನ್ನ ಮುಗಿಸಿ ಹೋದ್ರೆ ನೀನ್ ಇನ್ನೂ ಹೆಚ್ಚು ಸಮಯ ಆಟ ಆಡ್ಬಹುದು, ಅದಕ್ಕೆ ಮುಗಿಸೋಗು. ಇಲ್ಲಾಂದ್ರೆ ನೀ ಆಮೇಲೆ ಬಂದು ನೀನು ಇದನ್ನ ಮಾಡ್ತೀಯಾ ಅನ್ನೋದಾದ್ರೆ, ಸಾಕು ಅನ್ಸಿದ್ರೆ ಓಕೆ ಸ್ಟಾಪ್ ಮಾಡು, ನಿಂಗೇನ್ ಬೇಕು ಅದನ್ನ ಮಾಡ್ಬಿಟ್ ಬಾ ಅಂದಾಗ ಏನ್ ಮಾಡ್ತಾರೆ ಮಕ್ಕಳು, ಎರಡನ್ನೂ ಬ್ಯಾಲೆನ್ಸ್ ಮಾಡೋದನ್ನ ಕಲಿತಾರೆ. ನಾವ್ ಯಾವಾಗ ಒಂದನ್ನ ಸ್ಟಾಪ್ ಮಾಡಿ ಇದನ್ನ ಮಾತ್ರ ಮಾಡು, ಇದನ್ನ ಕಂಪ್ಲೀಟ್ ಮಾಡಿದ್ಮೇಲೆ ಅದನ್ನ ಮಾಡು ಅಂತ ಹಠದಿಂದ ನಾವು ಹೇಳ್ತೀವೋ, ಅವಾಗ ಅವರು ಅದ್ರ ವಿರುದ್ಧ ಹೋಗ್ತಾರೆ. ಅದನ್ನೇ ನಾವು ಮಕ್ಕಳಿಗೆ ಪರಿಣಾಮ ಅರ್ಥ ಮಾಡಿಸಿ ಏನಕ್ಕೆ ಮಾಡ್ಬೇಕು ಅಂತ ಹೇಳಿದ್ರೆ ಅದನ್ನ ಖಂಡಿತ ಮಕ್ಕಳು ಫಾಲೋ ಮಾಡ್ತಾರೆ. ಇನ್ನೊಂದು ಪೂರೈಸದ ಅಗತ್ಯಗಳು. ಇದಂತೂ ನೀವು ಎಲ್ಲಾ ಪೇರೆಂಟ್ಸು ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ. ಅದೇನಂದ್ರೆ, ಮಕ್ಕಳು ನಿದ್ದೆ ಬಂದ್ರೆ, ಓಕೆ, ಹಸುವಾದ್ರೆ, ಇವೆರಡು ಆದ್ರೆ, ಅಥವಾ ಏನೋ ಕಿರಿಕಿರಿ ಆದ್ರೆ, ಏನೋ ಮಿಸ್ ಆಗ್ತಾ ಇದೆ ಅಂತ ಅನ್ಸಿದ್ರೆ, ಅವರ ಭಾವನೆಗಳಲ್ಲಿ ಏನೋ ಮಿಸ್ ಆಗ್ತಿದೆ ಅನ್ಸಿದ್ರೆ, ಅವರ ಬಿಹೇವಿಯರ್ ಅಲ್ಲಿ ಮಿಸ್ ಆಗುತ್ತೆ, ಅವರ ನಡವಳಿಕೆ ಮಿಸ್ ಆಗುತ್ತೆ. ಅಂದ್ರೆ ಅವರು ಒಂಥರ ಏನ್ ಹೇಳ್ತಾರೆ, ಕಿರಿಕಿರಿ ಮಾಡ್ಕೊಳ್ಳೋದು ಎಲ್ಲ ಆಗತ್ತೆ. ಇದ್ರ ಅರ್ಥ ಏನಿರ್ಬೋದು ಅಂತ ಪೋಷಕರು ಮತ್ತೆ ಟೀಚರ್ಸು ಅರ್ಥ ಮಾಡ್ಕೊಬೇಕು. ಎಕ್ಸಾಂಪಲ್, ಓಕೆ, ಮೋಸ್ಟ್ಲಿ ನಿದ್ದೆ ಬರ್ತಿದೆ ಅನ್ಸುತ್ತೆ, ಅದು ಇವಾಗಲ್ಲ ಅಲ್ಲಿ ಮೋಸ್ಟ್ಲಿ ನಿದ್ದೆ ಬರ್ತಿದೆ ಅನ್ಸುತ್ತೆ, ಅದಕ್ಕೆ ಈ ತರ ಅವನು ಕೋಪ ಮಾಡ್ಕೊಳ್ತಿರ್ಬೋದು, ಕಿರಿಕಿರಿ ಮಾಡ್ಕೊಳ್ತಾ ಇರ್ಬೋದು, ಏನೋ ಇರಿಟೇಟ್ ಆಗ್ತಿದೆ ಅನ್ಸುತ್ತೆ, ಹಸುವಾಗ್ತಿದೆ ಅನ್ಸುತ್ತೆ, ಅದಕ್ಕೆ ಏನಾದ್ರೂ ಈ ತರ ಮಾಡ್ತಾ ಇರ್ಬೋದು. ಅಥವಾ ಇಲ್ಲೇನೋ ಇಷ್ಟ ಆಗ್ತಾ ಇಲ್ಲ ಅವನಿಗೆ, ಅದಕ್ಕೆ ಹೆಂಗಿರ್ಬೋದು ಅಂತ ನಾವು ಸ್ವಲ್ಪ ಸೈಂಟಿಫಿಕ್ ಡಾಕ್ಟರ್ಸ್ ತರ ಯೋಚನೆ ಮಾಡ್ಬೇಕು. ಇದನ್ನ ಬರ್ದಿರೋದು ಡಾಕ್ಟ್ರೇ ಅಲ್ವಾ, ಸೊ ಏನಕ್ಕೆ ಬರ್ದಿದ್ದಾರೆ ಅವರು? ಬಿಕಾಸ್ ಅವ್ರು ಅಷ್ಟು ಕೇಸಸ್ನ ನೋಡಿದ್ದಾರೆ. ಓಕೆ, ಸೊ ನೋಡ್ಬೇಕು. ಅವಾಗ ಆ ತರ ಯೋಚನೆ ಮಾಡಿದಾಗ ನೋಡಿ, ನಾವೆಲ್ಲ ಪೋಷಕರು ಅಂಡ್ ಟೀಚರ್ಸ್ ಅಂಡ್ ಪೇರೆಂಟ್ಸ್ ಕಂಪಲ್ಸರಿ ಸೈಕಿಯಾಟ್ರಿಸ್ಟ್ ಆಗಿರ್ಬೇಕು, ಅಥವಾ ಸೈಕಾಲಜಿ ಕರೆಕ್ಟ್ ಆಗಿ ತಿಳ್ಕೊಂಡಿರ್ಬೇಕು, ಹ್ಯೂಮನ್ ಬಗ್ಗೆ ತುಂಬಾ ಚೆನ್ನಾಗಿ ತಿಳ್ಕೊಬೇಕು, ಸ್ಪಿರಿಚುಯಾಲಿಟಿ ಅಲ್ಲಿ ಇರ್ಬೇಕು, ಜ್ಞಾನ ಮಾರ್ಗದಲ್ಲಿ ಇರ್ಬೇಕು. ಇದಿದ್ದವ್ರೆಲ್ರು ಟೀಚರ್ಸ್ ಆಗ್ಬಿಟ್ರೆ, ಈ ಜ್ಞಾನನ ಎಲ್ಲ ಪೇರೆಂಟ್ಸು ಇರೋ ಟೀಚರ್ಸ್ ಎಲ್ಲ ತಗೊಂಡ್ಬಿಟ್ರೆ ಮಕ್ಕಳು ಬ್ಯೂಟಿಫುಲ್ ಆಗಿ ಬೆಳೀತಾರೆ. ಹಾಗಾಗಿ ಅವ್ರಿಗೆ ಏನು ಆಗ್ತಾ ಇದೆ ಅಂತ ತಿಳ್ಕೊಳ್ಳೋ ಅಂತಹ ಒಂದು ಮೆಚ್ಯೂರಿಟಿ ನಮ್ಮಲ್ಲಿ ಡೆವಲಪ್ ಆಗ್ಬೇಕಾಗಿದೆ. ಸೊ ಅರ್ಥ ಆಗ್ತಿದ್ಯಾ? ನನ್ ಮಗು ಯಾಕೆ ಹಿಂಗಾಡುತ್ತೆ ಅಂತ ಪ್ರಶ್ನೆ ಕೇಳೋದ್ರ ಬದಲು, ಆ ಮಗು ಯಾಕೆ ಹಂಗ್ ಮಾಡ್ತಾ ಇದೆ, ಮಗುವಿನಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತಿದೆ, ಓಕೆ ಮಗುಗೆ ಇವಾಗ ಯಾವ ತರದ ವಾತಾವರಣ ಕ್ರಿಯೇಟ್ ಮಾಡೋಣ ಅಂತ ನಾವು ಯೋಚನೆ ಮಾಡಿದಾಗ ಮಕ್ಕಳ ಜೊತೆಗೆ ನಮ್ಗೆ ಸ್ಪಂದಿಸಕ್ಕಾಗತ್ತೆ. ಹಾಗಿದ್ರೆ ಇವಾಗ ನೀವೆಲ್ಲರೂ ಒಂದು ಕಮೆಂಟ್ ಮಾಡಿ. ಅದೇನಂತ ಅಂದ್ರೆ, ಸೊ ನೀವೆಲ್ಲರೂ ಒಂದು ಕಮೆಂಟ್ ಮಾಡಿ,
ನಮ್ಮ ಮಕ್ಕಳ ಜೊತೆ ನಾವು ಭಾವನಾತ್ಮಕವಾಗಿ ಸ್ಪಂದಿಸುತ್ತೇವೆ, ನಮ್ಮ ಮಕ್ಕಳ ಜೊತೆ ನಾವು ಭಾವನಾತ್ಮಕವಾಗಿ ಸ್ಪಂದಿಸುತ್ತೇವೆ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಏನು ಅರ್ಥ ಆಯಿತು ಅಂತ ಕೂಡ ಸಾಧ್ಯ ಆದರೆ ಕಮೆಂಟ್ ಮಾಡಿ. ಸೊ ಬೇರೆಯವ್ರಿಗೂ ಕೂಡ ಓದ್ದವ್ರಿಗೆ ಒಂದು ಅರ್ಥ ಆಗುತ್ತೆ. ಸೊ ಮಕ್ಕಳ ಮನಸ್ಸನ್ನ ಅರ್ಥ ಮಾಡ್ಕೊಳ್ತಾ ಇದ್ದೀವಿ, ಮಕ್ಕಳ ಮನಸ್ಸಿಗೆ ಅರ್ಥ ಮಾಡಿಸೋದಕ್ಕೆ ಹೇಗೆ ಅಂತ ಕಲಿತಾ ಇದ್ದೀವಿ, ಆಮೇಲೆ ಮಕ್ಕಳ ಜೊತೆಗೆ ಭಾವನಾತ್ಮಕವಾಗಿ ಸ್ಪಂದಿಸ್ತಾ ಇದ್ದೀವಿ. ಓಕೆನಾ? ವಾಯ್ಸ್ ಹೇಳ್ತಾ ಇದ್ದಾನೆ, ವಾಯ್ಸ್ ಸ್ಲೋ, ವಾಯ್ಸ್ ಸ್ಪೀಡ್ ಅಂತ. ಓಕೆ, ಥ್ಯಾಂಕ್ ಯು. ಭಾವನೆಗಳು ಬಂದು ಶಾಲೆಗೆ ಬಂದು ತುಂಬಾ ಖುಷಿ ಆಗಿದೆ. ಲೈಫಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ಲಾರಿಟಿ ಬಂದಿದೆ. ತುಂಬಾನೇ ಬದಲಾವಣೆ ಆಗಿದೆ. ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ತುಂಬಾ ಖುಷಿ ಆಗ್ತದೆ. ಪ್ರತಿಯೊಂದಕ್ಕೂ ಸ್ಫೂರ್ತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಲ್ಟಿಮೇಟ್. ಲೈಫ್ ತುಂಬ ಕಾಂಪ್ಲಿಕೇಟ್ ಅಂದ್ಕೊಂಡಿದ್ದೆ, ಬಟ್ ಈ ಕ್ಲಾಸಿಗೆ ಸೇರಿದ್ಮೇಲೆ ತುಂಬ ಈಸಿಯಾಗಿ ಅರ್ಥಪೂರ್ಣವಾಗಿ ಹೇಗೆ ಜೀವಿಸ್ಬೇಕು ಅನ್ನೋದು ಗೊತ್ತಾಯಿತು. ಆ್ಯಕ್ಚುಲ್ ಆಗಿ ನಂಗೆ ತುಂಬ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ಈ ಒಂದು ವರ್ಕ್ಶಾಪ್ ಬಂದಿರೋ ಉದ್ದೇಶ ಅಂದರೆ ತಾರಾ ಮೇಡಮು ಏನೇ ಕೊಟ್ಟರು ಒಂದು ಅದ್ಭುತವಾಗಿ ಸ್ಪೆಷಲಾಗಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ವರ್ಕ್ಶಾಪಲ್ಲಿ ಇನ್ನೂ ಅದ್ಭುತವಾಗಿ ಸಿಗ್ತದೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ಖಂಡಿತ ಆಗುತ್ತೆ. ಡೈಲಿ ಹೊಸ ಟಾಪಿಕ್ ನಾವು ಡೈಲಿ ವೇಟ್ ಮಾಡ್ತಾ ಇರ್ತೀವಿ, ಇವತ್ತೇನು ಹೇಳ್ಕೊಡ್ತಾರೆ, ನಾಳೆ ಏನು ಹೇಳ್ಕೊಡ್ತಾರೆ ಅಂತೇಳಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಅವ್ರು ಕೊಡೋ ಎಲ್ಲ ಟಾಸ್ಕ್ನು ಚೆನ್ನಾಗಿ ಫಾಲೋ ಅಪ್ ಮಾಡಿದರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಜುಕೇಶನ್ ಬಂದ್ಮೇಲೆ ನನ್ನ ಲೈಫ್ ಸೇವ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಬಹಳನೇ ಖುಷಿ ಇದೆ. ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಈ ಹ್ಯಾಬಿಟ್ಸ್ ಎಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ನಿಮ್ಮ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ಇದಕ್ಕೆ ಎಮೋಜಿಮ್ ಇಸ್ ದ ಮೋಸ್ಟ್ ಅಂಡ್ ಮೇನ್ ಕಾರಣ ಅಂತಾನೆ ಹೇಳ್ತೀನಿ. ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ವರ್ಡ್ ಅದು ಭಾಳ ಚಿಕ್ಕದಾಗತ್ತೆ. ಅದು ಏನಂತಂದ್ರೆ ಥ್ಯಾಂಕ್ ಯು ಅನ್ನೋಂಥ ವರ್ಡ್ ಮಾತ್ರ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದೊಂದು ಸ್ಟೆಪ್ಪಲ್ಲೂ ನಾವು ಚೇಂಜ್ ಆಗ್ತಿದ್ದೀನಿ ಅನ್ನೋದು ತುಂಬ ನನಗೆ ಅಳವಡಿಕೆ ಆಗ್ತಿದೆ. ಮತ್ತು ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲೂ ಇದೊಂದು ಸಬ್ಜೆಕ್ಟ್ ಅಂತ ಇಡಬೇಕು ಮಕ್ಕಳಿಗೆ. ಎಲ್ರಿಗೂ ಯೂಸ್ ಆಗುವಂಥ ಕ್ಲಾಸ್ ಇದು, ಯೂನಿಕ್ ಆಗಿದೆ. ಎಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು. ಎಲ್ಲ ನಡೆಸ್ತಾ ಇರುವಂಥ ತಾರಾ ಮೇಡಮ್ಗೆ, ಸಂದೇಶ್ ಸರ್ಗೆ, ಜೊತೆಗೆ ಎಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಸೇರ್ಕೊಂಡಿಲ್ಲ ದಯವಿಟ್ಟು ಸೇರ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಯುಟಿಲೈಸಿಂಗ್. ಲೈಫ್ ಲಾಂಗ್ ಯಾರಿಗಾದ್ರೂ ಚಿರಋಣಿಯಾಗಿರ್ತೀವಿ ಅಂದರೆ ಅದು ಸಂದೇಶನ ಮತ್ತು ತಾರಾ. ಸೊ ಬನ್ನಿ ಭಾವನೆಗಳು ಬಂದು ಶಾಲೆನ ಎಂಟರ್ ಆಗಿ ಅದನ್ನ ಫೀಲ್ ಮಾಡಿ. ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ ನಿಮಗೆ, ಇದರಿಂದ ಲಾಸ್ ಆಗೋದಂತೂ ಏನೂ ಇಲ್ಲ, ಬಟ್ ಲೈಫಲ್ಲಿ ತುಂಬಾನೇ ಪಡ್ಕೊಂತೀನಿ ನಾನು. ಅದಕ್ಕೆ ನಾನು ಶೋರ್ ಗ್ಯಾರಂಟಿ ಕೊಡ್ತೀನಿ ನಾನು. ಎಲ್ಲೋ ಥ್ಯಾಂಕ್ ಯು ಟು ತಾರಾ ಮ್ಯಾಮ್ ಆ್ಯಂಡ್ ಸಂದೇಶ್ ಸರ್. ಥ್ಯಾಂಕ್ ಯು ಟು ಹೋಲ್ ಮೈ ಎಮೋಜಿಮ್. ಥ್ಯಾಂಕ್ ಯು.